ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಟಿಕೆ ಲೇಔಟ್ನಲ್ಲಿ ಇರುವಂತಹ ಬಿಸಿಲು ಮಾರಮ್ಮ ದೇವಸ್ಥಾನ ಕಡೆ ಬಂದಾಗ ಒಬ್ಬರು ಚೆನ್ನಾಗಿ ಎಲ್ಲ ಕಸ ಗುಡಿಸ್ತಾ ಇದ್ರು, ತಪ್ಪಲಗಳನ್ನೆಲ್ಲ ಒಂದು ಕಡೆ ಒಟ್ಟಾಕಿ ಬೆಂಕಿ ಹಚ್ಚಿ ಕ್ಲೀನ್ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಏನೋ ಒಂದಿಷ್ಟು ಮಾತುಕತೆ ಮಾಡೋಣ ಅಂತ ಅನಿಸ್ತು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಗೌಡ ಅಂತ. ಗೌಡ. ಫುಲ್ ಹೆಸರು? ಎಂ ಗೌಡ ಅಂತ. ಎಂ ಗೌಡ. ಪರವಾಗಿಲ್ಲ. ಏನಿದು ಎಂ ಗೌಡ ಅಂತಂದ್ರೆ ಏನು ವಿಶೇಷ? ಎಂ ಅಂದ್ರೆ ಏನು? ಮಂಡ್ಯ ಗೌಡ. ಸರಿ ಸರಿ ಬಿಡಿ, ಒಳ್ಳೇದಾಯ್ತು. ಗುಡಿಸ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ. ಇದು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ? 7-10 ವರ್ಷ ಆಯ್ತು ಸರ್. 7-8 ವರ್ಷ ಆಯ್ತಾ? ಮೊದ್ಲೇನ್ ಮಾಡ್ತಿದ್ರಿ? ಮೊದ್ಲು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಏನು ಆಗ ಓದ್ದೆ, ಕೆಲಸ ಗುಡಿ ಕೆಲಸ ಮಾಡಿದೆ. ಏನ್ ಸೆಕ್ಯೂರಿಟಿನಾ? ಅದು ಆಗ್ಲಿಲ್ಲ. ಕೊನೆಗೆ ಇಲ್ಲಿಗೆ ಬಂದೆ, ಇಲ್ಲೇ ಸರ್ಕ ಜಂಪ್ ಆಗ. ಎಷ್ಟು ಓದಿದ್ರಾ? BA. ಅವಾಗ ಎಷ್ಟು ವರ್ಷ ಹಿಂದೆ? ಅದೇ 10-15 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು ಹತ್ರ. ಹೌದಾ? ಮಾಡ್ತೀವಿ ಸರ್. ಕೆಲಸ ಮಾಡಪ್ಪ ಯಾರು ಇದ್ದಾಗ ಕೆಲಸ ಮಾಡ್ತಾ ಇರ್ಬೇಕು ಒಟ್ಟು ನೀವು, ಅಲ್ವಾ? ಆರಾಮ್ ಕೂತ್ಕೋ, ರೆಸ್ಟ್ ತಗೋ ಅಷ್ಟೇ. ಹೌದು. ಮತ್ತೆ ಅಲ್ಲ, ಸತತವಾಗಿ ಕೆಲಸ ಮಾಡಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಈಗ ವಯಸ್ಸು ಎಷ್ಟು ನಿಮ್ಗೆ? 60. ಮತ್ತೆ 60ಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀರ ಅಂದ್ಮೇಲೆ ಒಂದಿಷ್ಟು ಬೇಕಲ್ಲ, ವಿಶ್ರಾಂತಿ ಬೇಕಲ್ಲ. ಏನ್ ಬೆಳಿಗ್ಗೆಯಿಂದ ಸಂಜೆ ತನಕ ಏನಾರ ಮಾಡ್ತಾ ಇರ್ತೀರಾ? ಕೆಲಸ ಮಾಡ್ತಿರಲ್ವಾ? ಈಗ ಮೊದ್ಲೇನು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರಿ ಅಂತಂದ್ರಲ್ಲ, ಅದೆಷ್ಟು ವರ್ಷ ಮಾಡಿದ್ರಿ? ಅದು ಒಂದು 2 ವರ್ಷ ಮಾಡಿದೆ. ಆಮೇಲೆ ಅಲ್ಲಿ ಸಲ ಸೆಟ್ ಆಗ್ಲಿಲ್ಲ, ಕಾರಣ ಸಂಬಳ ಕಡಿಮೆ ಬಿಟ್ಬಿಟ್ಟಾಗ. ಸಂಬಳ ಅಂದ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ಏಜೆನ್ಸಿ ಕಡೆಯಿಂದ ಸೆಕ್ಯೂರಿಟಿ ಗಾರ್ಡ್ಗಳಿಗೆಲ್ಲ ಈತ ಬಂದ್ಬಿಟ್ನಲ್ಲ. ಈತ ಬಂದ್ಬಿಟ್ನಲ್ಲ. ಈಗ ಅಲ್ಲಿ ಸೇರ್ಕೊಂಡ್ಬಿಟ್ರೆ ವಾಪಸ್ ಈಗ ಈ ದೋಸೆ ಮುಟ್ಟು ಹೋಗೋದ ಸಾಕು. ಆಮೇಲೆ ಬೇರೆ 60 ಆಯ್ತಲ್ಲ ಈಗ. ಒಳ್ಳೆ ಜಾಗ. ಇಂಥ ಸ್ಥಳ ಕೆಲಸ ಮಾಡ್ಬೇಕಲ್ಲ, ಪುಣ್ಯ ಮಾಡಿರ್ಬೇಕು. ಅಲ್ಲಿ 60,000 ಕೊಟ್ರು ಒಂದೇ, ಈಗ ಬರೀ 5,000 ಕೊಟ್ರು ಒಂದೇ. ಅಷ್ಟೇ. ಈ ಜಾಗ ಸಿಕ್ಬೇಕಲ್ಲ, ಪುಣ್ಯ ಮಾಡಿದಾಗ ಅಲ್ವಾ? ಇದು ಮಾತ್ರ ನಿಜ ಮಾತು ನೋಡಿ. ಎಲ್ಲ ದೇವಸ್ಥಾನದ ಕೆಲಸ ಮಾಡ್ಬೇಕು, ದೇವಸ್ಥಾನದ ಸೇವೆ ಇದ್ದಂಗ ಅದು. ಏನೇ ಒಂದು ಸಂಬಳ ಒಂದಿಷ್ಟು ನಮ್ಮ ಜೀವನಕ್ಕೆ ಉಪಜೀವನಕ್ಕೆ ಕೊಟ್ಟಂಗ ಅಂತ ಅನ್ಕೋಬೇಕು ಹೊರತು, ಉಳಿದಂತೆ ನಾವು ಏನೇ ಆದ್ರೂ ಆ ದೇವಿಯ ಸೇವೆ ಅದರಲ್ಲಿ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಕು. ಅದಂತ ಪುಣ್ಯ ಯಾವ್ದು? ನಾನು ಕೆಳ ಬಿದ್ದು ಏಟಾಗಿ ಕಾಲಿಗೆ ಏಟಾಯ್ತಾ? ಅದೇ ಕುಂತಾ ಇದ್ರಿ, ಏನಾಗಿತ್ತು? ಮೇಲಿಂದ ಮಾಡಿ ಛತ್ರ ಮೇಲೆ ಕಾಗಡೆ ಬಿದ್ಬಿಟ್ಟೆ. ಛತ್ರ ಮ್ಯಾಗ ಬಿದ್ಬಿಟ್ರಾ? ಅಯ್ಯೋ, ಕಾಲ ಏಟಾಗಿ ಏನೇನೋ ಕತೆ ಆಗೋಯ್ತು. ಹೆಂಗ್ ಬಿದ್ರಿ ನೀವು? ಏನಾಗಿತ್ತು? ಟೀ ಕುಡಿಕ್ ಹೋಯ್ತಾ ಇದ್ದ ಜನಗಳಿಗೆ, ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಟೀ ಕುಡಿಕ್ ಹೋಯ್ತಾ ಇದೆ. ಅದು ಕೆಳಗೆ ಬಿದ್ಬಿಟ್ಟೆ, ಕಾಲ ಏಟಾಗೋಯ್ತು. ಆವಾಗ ಕಾಲು ರಿಪೇರಿ ಮಾಡಿಲ್ಲ. ಅಲ್ಲಿಂದ ಬಿದ್ದುಗಳೇನೆ ತುಂಬಾನೇ ತೊಂದರೆ ಆಗಿರ್ಬೇಕು. ಏನ್ ಕಾಲಿಗೆ ಏನ್ ಪೆಟ್ಟು? ಲಕ್ಷಾಂತರ ರೂಪಾಯಿ ಖರ್ಚಾಯ್ತು. ಎಲ್ಲ ಸಹಾಯ ಮಾಡಿ ಏನೋ ಮಾಡಿದ್ರು. ಅಲ್ಲ, ಏನ್ ಕಾಲು ಏನು ಉಳಿದೇ ಇಲ್ಲಲ್ಲ ಗೌಡ್ರೆ? ಪೂರ್ತಿ ಆಲ್ಮೋಸ್ಟ್ ನೂರ ಆದಂಗ ಆಗಿದೆ ಫುಲ್ಲು. ಕಾಲೇ ತೆಗಿಬೇಕಾಗೋದು, ಶುಗರ್ ಇದ್ರೆ. ಕಾಲು ಉಳಿದಿದೆ, ದೊಡ್ಡ ಮಾತಿದೆ. ಪಚವಾಯ್ತು. ಹಂಗೆ ಇಲ್ಲಂದ್ರೆ ತೆಗೆದು ಬಿಡ್ತಿದ್ರು. ತುಂಬಾ ದೊಡ್ಡ ಪೆಟ್ಟಾಗಿದೆ ಗೌಡ್ರೆ. ಎಷ್ಟು ದಿನ ನೀವು ರೆಸ್ಟ್ ತಗೊಂಡ್ರಿ ಮತ್ತೆ ಆ ಪೆಟ್ಟಾದಾಗ? ಆಗ ಒಂದು 6 ತಿಂಗಳಾಯ್ತು. ನಿಮ್ಗೆ ಏನ್ ಅನ್ಸ್ಬಿಡ್ತು? ಅದು ಕಾಲಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾಣಿಸುತ್ತೆ ನಿಮ್ಗಲ್ವಾ? ಏನಾಗತ್ತೆ ಅಂದ್ರೆ ಬೀಚಿದಾಗನೇ ಗೊತ್ತಾಗಿರ್ಬೇಕು ನಿಮ್ಗೆ. ಅದು ಏನು ಬ್ಯಾಲೆನ್ಸ್ ಮೇಲಿಂದ ನೀವು ಬಿದ್ರಲ್ಲ, ಅದು ಏನಾಯ್ತು? ಯಾವ ರೀತಿ ಬಿದ್ರಿ ಮೇಗಿಂದ? ಯಾರು ಬರ್ತೀವಿ ಮೇಲಿಂದ ಅಂತ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ಬಿದ್ದುಗಳೇ ಪ್ರತಿ ತಪ್ತಾ? ಯಾರನ್ನೆಲ್ಲ ಸತ್ತೋದ ಅಂತ ತಿಳ್ಕೊಂಡಿದ್ರಲ್ಲ. ಆಮೇಲೆ ನಮ್ಮ ಸಹಾಯ ಕೊಟ್ಟು ಬದುಕಿಸಿದ್ರು ಅಲ್ವಾ? ಎಷ್ಟು ವರ್ಷದಿಂದ ಆಗಿದ್ದು? ಈಗ 2 ವರ್ಷ. ಹೌದಾ? ಓಹೋ, 2 ವರ್ಷ ಲೇಟ್ ಆಗೋಯ್ತು. ಸೊ ಮತ್ತು ಕೆಲಸ ನಿಂತ್ಕೊಂಡ್ಬಿಟ್ರಿ, ಆರಾಮಾದ್ಕೊಳ್ಳೆ ಮತ್ತೆ ಸರಿ ಕಾಲು ಸರಿತಲ್ಲ ಮಾಡಪ್ಪ ಅಂತ ಇವರೇ ಇದು ಮಾಡಿದ್ರು. ಈಗ ಸತತವಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ, ನಿಮ್ಗೆ ಕಾಲಿಗೆ ಏನ್ ತೊಂದರೆ ಇಲ್ಲ. ಅಂದ್ರೆ ಈಗ ದುಡಿಮೆ ಮಾಡೋದ್ರಿಂದ ಮನುಷ್ಯನಿಗೆ ರಕ್ತ ಆಡ್ತದೆ, ಚೆನ್ನಾಗಿ ಒಂದಿಷ್ಟು ಕೆಲಸ ಮಾಡ್ತೀವಿ ಅಂತ ಇರುತ್ತಲ್ಲ, ಕೂತ್ಕೊಬಿಟ್ಟಿತ್ತು. ಏನ್ ತೊಂದರೆ ಇಲ್ಲ, ಸುಮ್ ಮಚ್ಚೆ ಅದಷ್ಟೇ. ಹೌದು, ನೋವು ಏನು ಇಲ್ಲ. ಬೋಡಿ ನೀವು ಎಷ್ಟು ಚುರುಕಾಗಿ ಓಡಾಡ್ತಿದ್ರಿ ನೀವು? ಸ್ವಲ್ಪ ಕುಂಟಷ್ಟೇ, ಅದು ಚೆನ್ನಾಗಿ ಓಡಾಡ್ತಿದೆ. ಕಾಲಿಗೆ ಆಗೋಯ್ತಲ್ಲ, ಹಂಗಾಯ್ತು. ಮಕ್ಕಳು, ಮನೆಯವರು ಎಲ್ಲ? ಮಕ್ಕಳು ಮನೆ ಯಾರು ಇಲ್ಲ ಸರ್. ಯಾರು ಇಲ್ಲ. ಒಂಟಿ ನೀವು? ಒಂಟಿ ಹೋಗಿ ಜೀವನ. ಅದಕ್ಕಿಲ್ಲ, ಆರಾಮ ರೂಮ್ ಕೊಟ್ಟವ್ರೆ. ಆರಾಮಾಗಿ ಇಲ್ಲೇ ಇದ್ದೀರಾ? ಇಲ್ಲಿ ರೂಮ್ ಕೊಟ್ಟಿದ್ದಾರಾ? ಏನೋ ಮಾಡ್ತಾ ಏನ್ ಒಂಟಿ ಹೆಂಗ್ ಆಗ್ಬಿಟ್ರಿ ನೀವು? ಏನ್ ಕತೆ ಅದ್ರ ಬಗ್ಗೆ ಹೇಳಿ ಒಂಚೂರು. ಹೆಂಡತಿ ತೀರೋದ್ಲು ಏನೇನೋ ಕತೆಗಳು ಆಗ್ಬಿಟ್ಟು ಸರ್. ಅಲ್ವಾ? ಆಗ ಮಾಡ್ಕೊಂಬಂದ್ ಮಾಡ್ದೋ ಕೆಲಸ ಇಲ್ಲ, ದುಡ್ಡು ಕಷ್ಟ ಆಗ ಏನೇನೋ ಕತೆಗಳು. ಮಕ್ಕಳು ಇಟ್ಟು ಯಾರು ಇಲ್ಲ. ಹೌದಾ? ಗಂಡ ಹೆಂಡತಿ ಬೇರೆ ಇದ್ರಿ, ಹೆಂಡತಿ ತೀರೋದ್ಮೇಲೆ ನೀವು ಮತ್ತು ಒಂಟಿ ಆಗ್ಬಿಟ್ರಿ. ಯಾವ್ದೇ ಬಂದಿಲ್ಲ ಸರ್ಕೊಬಿಟ್ನಲ್ಲ. ಹೌದು, ಜನಗಳು ಬರ್ತಾರಲ್ಲ. ಹೌದು, ಎಲ್ಲರೂ ಮಾತಾಡ್ಸ್ಕೋದು, ಕೆಲಸ ಮಾಡ್ಕೋದು ಆರಾಮಾಗ. ಅವ್ನು ಏನ್ ತೊಂದರೆ ಇಲ್ಲ ಅಲ್ವಾ? ಅಲ್ಲ ನೋಡಿ, ಇಷ್ಟೆಲ್ಲ ಕಷ್ಟ ಇದ್ರು ನಗನಗ್ತಾ ಜನರ ಜೊತೆಗೆ ಬೆರಿತಾ ಮಾತಾಡ್ತಾ ನೀವು ಜೀವನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಅದೇ ವಿಚಿತ್ರ. ಇಲ್ಲ, ಅಮ್ಮನ ಸಹಕಾರ, ಅಮ್ಮನ ಆಶೀರ್ವಾದ, ಬಿಸಿಲು ಮಾರಮ್ಮ ತಾಯಿ ಆಶೀರ್ವಾದ. ಒಳ್ಳೆಯವನು, ಯಾವ್ದು ಸುಳ್ಳು ಕಳ್ಳ ಪಳ್ತನ ಏನು ಇಲ್ಲ. ಅದೇ ನಿಜವಾಗಿ ಕೆಲಸ ಮಾಡ್ತಾವನೆ. ಅವರೆಲ್ಲ ಯಾರು ಇಲ್ಲ, ಕೆಲಸ ಮಾಡ್ತಾವೆ. ಪಾಪ ನೀವು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ ಪಡೆಗೆ ನೀವು ಬರೋರು ಬರ್ತಿರ್ತಾರೆ, ಹೋಗ್ತಿರ್ತಾರೆ ಬಿಡಿ. ಈಗ ನೀವು ಇಷ್ಟೆಲ್ಲ ನೋಡಿ, ಕಣ್ ಮುಂದೆ ಕಾಣ್ತಾ ಇದ್ದಲ್ಲಿ ಇಷ್ಟೆಲ್ಲ ಸ್ವಚ್ಛ ಮಾಡಿದಿರಲ್ಲ. ಅಲ್ಲೊಂದು ಗುಡ್ಡೆ, ಅಲ್ಲೊಂದು ಗುಡ್ಡೆ, ಈಗ ಇಲ್ಲಿ ಜಾತ್ರೆ ಆಗತ್ತಾ? ಜಾತ್ರೆ ಇನ್ನೊಂದು ಜನವರಿ, ಫೆಬ್ರವರಿ, ಮಾರ್ಚಿಗೆ.
ಬಿಸಿಲು ಮಾರಮ್ಮ ಜಾತ್ರೆ ಆಗತ್ತೆ ಅಲ್ಲ, ದೊಡ್ಡ ಜಾತ್ರೆ ಪ್ರಮಾಣದಲ್ಲಿ 10,000 ಜನ ಇಲ್ಲಿ ಬರ್ತಾರೆ. ಎಲ್ಲರೂ ಮಧ್ಯಾಹ್ನ ಪ್ರಸಾದ ಇರ್ತದೆ, ಎಲ್ಲ ಇರ್ತದೆ, ಎಲ್ಲ ಅನುಕೂಲ ಇದೆ. 60 ಆಯ್ತು ನಿಮ್ಗೆ. ನೀವು ಹಿಂದಿನ ನೋಡ್ತಾ ಇರುವಂಗೆ ಈ ದೇವಸ್ಥಾನದಲ್ಲಿ ಬದಲಾವಣೆ ಏನೇನಾಗಿದೆ? ಅದೇ ಛತ್ರ ಕಟ್ತಾವ್ರೆ, ಹಿಂಗೆಲ್ಲ ಮಾಡ್ತಾರೆ. ಛತ್ರ ಕಟ್ತಾವ್ರೆ, ಗೋಪುರ ಕಟ್ಟಿದ್ರು, ಗೋಪುರ ಕಟ್ತಾವ್ರೆ. ಜನ ಜಾಸ್ತಿ ಒಳಗಡೆ ದೇವಸ್ಥಾನ ಮಾತ್ರ ಅದು ಮೂಲದಲ್ಲಿ ಹೆಂಗಿದೆ ಹಂಗೆ ಇದೆ ಅಲ್ಲ. ಅದಕ್ಕೆ ಒಡಬೇಕಿರ್ಬೇಕು ಸಖತ್ ಮಾಡ್ತಾವ್ರೆ. ಅದಾಗ್ಲಿ ಹಂಗೆ ದೇವಸ್ಥಾನ ಅಷ್ಟೇ ಮಾಡಿರಿ. ದೇವಿ ಮಹಿಮೆ ಇದೆ, ದೇವಿ ಆಶೀರ್ವಾದ ಇದೆ. ಜನಗಳು ಸಿಕ್ಕಾಪಟ್ಟು ಬರ್ತಾರೆ, ಎಲ್ರಿಗೂ ಒಳ್ಳೇದಾಯ್ತದೆ ಅಲ್ವಾ, ಏನ್ ತೊಂದ್ರೆ ಇಲ್ಲ. ಈಗ ನಿಮ್ಗೂ ನೋಡಿ ದೇವಿ ಆಶೀರ್ವಾದದಿಂದ ನಿಮ್ ಕಾಲಿಗೆ ಇಷ್ಟೆಲ್ಲ ದೊಡ್ಡ ಪೆಟ್ಟಾಗಿದ್ರು ಕೂಡ ಆರಾಮಾಗಿದ್ದೀರಿ ನೋಡಿ ನೀವು. ಕತೆ ಯಾಕೆ ಹೇಳ್ತೀರಿ, ನಾವು ಅದಕ್ಕೆ ಅಮ್ಮನ ನಂಬ್ಕೊಂಡು ಜೀವನ ಮಾಡ್ತಾವೆ. ಹೆಂಗ ನಡೀತಾ ಬಿಡಿ ಸರ್. ಇರ್ಲಿ, ಈಗ ಮತ್ತೆ ಬೇರೆ ಏನಾರ ಕೆಲಸ ಮಾಡ್ತೀರಾ ಅಥವಾ ದೇವಸ್ಥಾನದ ಅಷ್ಟೇ ಕೆಲಸನಾ? ಇಷ್ಟೇ ಕೆಲಸ, ಬೇರೆ ಏನಿಲ್ಲ. ನೀರು ಬಿಡೋದು, ಕಸ ಗುಡಿಸ್ಕೋದು, ಒಂಥರ ಗಾರ್ಡನಿಂಗ್ ಕೆಲಸ. ಇಷ್ಟೆಲ್ಲ ತೆಂಗಿನ ಮರಗಳಿವೆ, ಮಾವಿನ ಮರಗಳಿವೆ, ಕಾಯಿ ಸಿಕ್ಕ ರೂಮ್ಗೆ ಹಾಕ್ತೆ. ಹಲಸಿನ ಮರ ಇದಾವಲ್ಲ, ಹಸಿ ಮರ ಒಂದಿದೆ, ದೊಡ್ಡ ಕಾಡು ಇದ್ದಂಗೆ ಇದೆ ಒಂಥರ ಸುತ್ತಲೂ. ಈಗ ಸಿಟಿ ಮಧ್ಯೆ ಇಷ್ಟು ದೊಡ್ಡ ದೇವಸ್ಥಾನ, ಇಷ್ಟು ಹಚ್ಚ ಹಸಿರಾಗದಂತ ಒಂದು ವಾತಾವರಣ ಮುಂದೆ ಇಂಪ್ರೂವ್ ಆಯ್ತದೆ ಆಗತ್ತಲ್ಲ. ಮಾಡ್ತಾವ. ಮೊದ್ಲೆಲ್ಲ ಈ ಗೋಪುರ, ಮುಂದಿನ ಗೋಪುರ ಆಗಲಿ, ದೊಡ್ಡ ಗೋಪುರ, ದೇವಸ್ಥಾನ ಗೋಪುರ ಇರ್ಲಿಲ್ವಾ? ಇರ್ಲಿಲ್ಲ, ಈಗೆಲ್ಲ ರೆಡಿ ಆಯ್ತಲ್ಲ. ನಿಮ್ದು ಮೇನ್ ಊರು ಯಾವ್ದು? ಊಟಗಳಿನ ಹೋಗ್ತೀರಾ ಊಟಗಳಿಗೆ? ಅಲ್ಲ, ರಾತ್ರಿ ಇರಾಕ್ ನಿಮ್ಗೆ ವ್ಯವಸ್ಥೆ ಇದೆಯಲ್ಲ? ಇಲ್ಲಿ ರೂಮ್ ಕೊಟ್ಟವ್ರೆ. ಅಪ್ಪ ನೆಂಟರುಗಳು ಸಿಕ್ಕಾಪಟ್ಟವ್ರೆ ಇಲ್ಲಿ. ಒಟ್ಟ ಈ ಗಿಡದ ಬುಡಕಿನ ಎಲ್ಲ ತಪ್ಪಲ ಒಂದ್ ಕಡೆ ಗೊಟ್ಟ ಹಾಕ್ತಿರಿ. ಅದಕ್ಕೆ ಗೊಬ್ಬರ ಗಿಬ್ಬರ ಆಗತ್ತಾ? ಗೊಬ್ಬರ ಎಲ್ಲ ಬೆಂಕಿ ಹಾಕ್ಬಿಡ್ತೀವಿ. ತೆಂಗಿನ ಮರಕ್ಕೆಲ್ಲ ಗೊಬ್ಬರ ಹಾಕ್ಬೇಕಲ್ಲ. ಈಗ ನೀವು ಸುಟ್ಟಾಕಿದ್ದು ಎಲ್ಲ ಸ್ವಲ್ಪ ಗೊಬ್ಬರ ಹಾಕ್ಬಿಡ್ತೀವಿ, ಎಲ್ಲ ಕಡೆ. ಆ ಬೂದಿ ಹಾಕೋದ್ರಿಂದ ತೆಂಗಿನ ಮರಕ್ಕೆ ಅನುಕೂಲನಾ? ಈಗ ತೆಂಗಿನ ಮರಕ್ಕೆ ಏನಾದ್ರು ರೋಗ ಗೀಗ ಬಂದ್ರೆ ಅದಕ್ಕೆ ಔಷಧ ಏನಂತಂದ್ರೆ ದೇವಸ್ಥಾನದವ್ರು ಹೇಳಿ ಮಾಡ್ತಾರೋ ಅಥವಾ ನೀವು ಏನಾರು ಹೇಳ್ತೀರಾ ಅವರಿಗೆ? ಅವ್ರೆ ತೋಟಗಾರಿಕೆ ಅಧಿಕಾರಿಗಳು ತೋಟದ ಬೆಳೆಗಳನ್ನ ಹೆಂಗೆ ಸಂರಕ್ಷಣೆ ಮಾಡ್ಬೇಕು ಅಂತ ಅವ್ರು ಬಂದು ಹೇಳ್ತಾರೆ. ಮಾಡ್ತಾರೆ ಅಲ್ಲ, ಅವ್ರು ಬಂದು ಈಗ ಏನಾರ ನಿಮ್ಗೆ ಪುಡಿ ಅದು ಏನಾರ ಔಷಧ ಕೊಟ್ರೆ ಅವರೇ ಕರ್ಕೋತಾರೆ. ಅವುಗಳ ಉಪಚಾರ ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೀರ್ ಹಾಸ್ಬೇಕು. ಅವುಗಳು ಮಸ್ತಲ್ಲಿ ನೀರ್ ಬಿಡ್ತೀರಾ ಅವಕ್ಕೆ? ಎಲ್ಲ ನೀರು ಬರ್ತಲ್ಲ ನೀವು ಎಲ್ಲಾ ಕಡೆ ಪೈಪ್ ಅವೆ, ಏನ್ ಮಾತಾಡಿಲ್ಲ. ಪೈಪ್ ಬಿಟ್ಟು ತುಂಬ ಹೋಯ್ತಾ ಆಡ್ತವೆ. ಒಟ್ಟ ಓಡಾಡ್ತಾ ಇರ್ತೀರಿ, ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತೀರಿ. ಮಾಡ್ಬೇಕು ಸರ್, ಮಾಡಿದ್ರೆ ಅದು ಸಹ ತಾಯಿ ನಂಬೇಕಲ್ಲ. ಇದ್ರ ಅಮ್ಮ ನನ್ ಗುರುಳ ಯಾವತ್ತು ನನ್ಗೆ ಅಲ್ಲಿ ಮೇಲೆ ಬಿದ್ದಾಗ ಸದವನೆ. ಅವಾಗ ಬಿದ್ದಾಗ್ಲಿಂದಾನೆ ನಿಮ್ ರಕ್ಷಣೆ ಮಾಡಿದಾಳೆ. ನಿಮ್ ಜೀವನ ರಕ್ಷಣೆ ಆ ತಾಯಿ ಮಾಡ್ತಾಳೆ ಅನ್ಕೋಬೇಕು. ಅಯ್ಯೋ, ಎಲ್ಲ ಹಂಗೆ ಸತ್ತೋದ ಇವನು ಅಂತ ತಿಳ್ಕೊಂಡಿದ್ರು. ಇವ್ರು ಸತ್ಯವಾಗಿ ಕರೆಕ್ಟಾಗಿ ನಡ್ಕೊಂಡದಕ್ಕೆ ಹೆಂಗೋ ಜೀವನ ಆಯ್ತು ಒಂದು ಅಂತಾರೆ. ಈಗ ದೊಡ್ಡ ಕತೆ, ಒಳ್ಳೆ ಕತೆ ಗೌಡ್ರೆ. ನಿಮ್ದು ಜೀವನ ಚೆನ್ನಾಗಿರ್ಲಿ ಪಾಪ. ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ತೋರಿಸಿದ್ರಾ? ದುಡ್ಡು ದುಡ್ಡು ಎಲ್ಲಿ ತಂದ್ರಿ ಅಷ್ಟೆಲ್ಲ? ಇವ್ರು ಸಹಾಯ ಮಾಡಿದ್ರು. ದೇವಸ್ಥಾನದವರು ಅಲ್ಲ. ವೆರಿ ಗುಡ್, ವೆರಿ ಗುಡ್, ಒಳ್ಳೇದು ಬಿಡಿ. ಅವತ್ತಿಂದ ನೀವು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರಿ ಖಾಯಮಾಗಿ. ಆರಾಮಾದ್ಮೇಲೆ ಇಲ್ಲೇ ಕಂಟಿನ್ಯೂ ಸರ್ವಿಸ್ ಆಯ್ತು ನಿಮ್ದು. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.